ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್, ಬಿಂದುಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂತಂದರೆ, ಈ ಲಾಗ್ ಕಂಪ್ಲೀಟ್ ನನ್ನ ಮದುವೆ ಲಾಗ್ ಆಗಿರುತ್ತೆ. ಯಾವ್ಯಾವ ಥರ ಇವೆಂಟ್ಸ್ ನಡೀತು, ಯಾವ್ಯಾವ ಥರ ಫಂಕ್ಷನ್ ಆಯಿತು, ಯಾವ್ಯಾವ ಥರ ಶಾಸ್ತ್ರ ಆಯಿತು ಅಂತ ಈ ಕಂಪ್ಲೀಟ್ ಲಾಗಲ್ಲಿ ತೋರಿಸ್ತೀನಿ. ಇದು 3 or 4 ಡೇಸಿಂದು ಲಾಗ್ ಇದು. ನಮ್ಮ ಮನೇಲಿ ಫಸ್ಟ್ ಡೇ ಅಂದರೆ ಮೊದಲನೇ ದಿನ ಅಕ್ಕಿ ಶಾಸ್ತ್ರ ಅಂತ ಮಾಡ್ತೀವಿ. ಅಕ್ಕಿ ಶಾಸ್ತ್ರ ವಿಶೇಷ ಏನು ಅಂತಂದರೆ, 5 ಜನ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿಸಿ ಅವ್ರ ಹತ್ರ ಅಕ್ಕಿ ಶಾಣಿಸೋದು. ಫಸ್ಟು ಅವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ಆಮೇಲೆ ನನಗೆ ಅರ್ಶಿನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ನಾನು ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇದು ಫಸ್ಟ್ನೇ ದಿನ ನಮ್ಮ ಮನೇಲಿ ನಡೆಯುವಂಥದ್ದು. ಇದಂತೂ ತುಂಬ ಸಿಂಪಲ್ಲಾಗಿ ಆಯಿತು. ಅಕ್ಕಪಕ್ಕದವ್ರನ್ನ ಕರೆದು ಈ ಶಾಸ್ತ್ರ ಕಂಪ್ಲೀಟ್ ಆಯಿತು. ಇದ್ರ ನೆಕ್ಸ್ಟ್ ಡೇ ನಮ್ಮದು ಮೆಹಂದಿ ಶಾಸ್ತ್ರ ಆಯಿತು. ಇದನ್ನು ಫಸ್ಟ್ ಮಾಡಿದೆ, ಅದನ್ನು ಮಾಡೋಕ್ಕೆ ಬರಲ್ಲ. ಫಸ್ಟು ನಮ್ಮದು ಅಕ್ಕಿ ಶಾಸ್ತ್ರ ಮುಗಿಸ್ಲೇಬೇಕು. ಅದಾದಮೇಲೆ ಮೆಹಂದಿ ಶಾಸ್ತ್ರನೂ ಅಷ್ಟೇ ತುಂಬ ಸಿಂಪಲ್ಲಾಗಾಯಿತು. ಯಾರೂ ಇರಲಿಲ್ಲ, ನಾವೇ ನೆಂಟರುಗಳು, ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ಮೆಹಂದಿ ಬಿಡ್ಸೋಕ್ಕೆ ಬಂದಿದ್ದು ನನ್ನ ಫ್ರೆಂಡ್ ದೀಕ್ಷೆ ಅಂತ. ತುಂಬ ಚೆನ್ನಾಗಿ ಬಿಡಿಸಿದ್ದ. ನಾನು ಯಾವ ಥರ ಕೇಳಿದ್ನೋ ಅದೇ ಥರ ಬಿಡಿಸಿದ್ದ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಫುಲ್ ಎಂಜಾಯ್ ಮಾಡಿ ಒಂದು ರೀಲ್ ಮಾಡಿ ನೆಕ್ಸ್ಟ್ ಡೇ ಚಪ್ಪರ ಶಾಸ್ತ್ರ ಆಯಿತು. ಚಪ್ಪರ ಶಾಸ್ತ್ರ ಏನು ಅಂತಂದರೆ, ರಿಸೆಪ್ಷನ್ ದಿನವೇ ಬೆಳಗ್ಗೆ ಚಪ್ಪರ ಶಾಸ್ತ್ರ, ಮಧ್ಯಾಹ್ನ ಹಳದಿ, ಸಂಜೆ ರಿಸೆಪ್ಷನ್ ಇತ್ತು ನಮ್ಮ ಮನೆಯಲ್ಲಿ. ಒಂದೇ ದಿನದಲ್ಲೆಲ್ಲ ಮಾಡೋವಂಥದ್ದು. ನಮ್ಮ ಕಡೆ ಏನು ಅಂದರೆ 5 ಕಂಬಗಳನ್ನಿಟ್ಟು ಅದಕ್ಕೆ ಹುಡುಗಿ ಕೈಯಲ್ಲಿ ಚಿನ್ನದ ಹಾಲು ತುಪ್ಪ ಬಿಡಿಸಿ ಆಮೇಲೆ ಸ್ಟಾರ್ಟ್ ಮಾಡೋ ಅಂಥದ್ದು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಧ್ಯಾಹ್ನ ನಾವು ಹಳದಿ ಸ್ಟಾರ್ಟ್ ಮಾಡಿದ್ವಿ. ಹಳದಿಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಈ ಔಟ್ಫಿಟ್ ನೋಡಿ ನಾನೇ ಸ್ಟಿಚ್ ಮಾಡಿದ್ದಂಥದ್ದು. ಒಂದು ಸೀರೆ ತೊಗೊಂಡು ಅದರಲ್ಲಿ ಬ್ಲೌಸ್ ಮತ್ತು ಕೆಳಗಡೆ ಏನು ಕುರ್ತಿ ಅಂದರೆ ಮಿಡಿ ಬಂದಿದೆ ಅದನ್ನು ನಾನು ಸ್ಟಿಚ್ ಮಾಡಿದ್ದು. ಇನ್ನು ವೇಲು ದುಪ್ಪಟ್ಟ ಅದನ್ನು ರೆಡಿಮೇಡ್ ತೊಗೊಂಡಂಥದ್ದು. ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ಈ ಹಳದಿ. ದೀಕ್ಷಿ ಈ ಕಡೆ ನೋಡಿ, ಈ ಕಡೆ ನೋಡಿ. ಬಜ್ಜಿ ಏನಾಗುತ್ತೆ ಬಜ್ಜಿ ಹಾಕಿ ಸಾವಿರ ಸೂಪರ್. ಹಳದಿಲೆಲ್ಲ
ಹೊತ್ತು ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಇದನ್ನು ಮುಗಿಸಿ ನಾವು ಸಂಜೆ ರೆಡಿಯಾಗಿ ಮತ್ತೆ ಚೌಟ್ರಿಗೆ ಹೋಗಬೇಕಿತ್ತು. ಮಧ್ಯದವ್ರು ಕೂಡ ಮನೆಗೆ ಬಂದಿದ್ದರು. ಅಲ್ಲಿಂದ ರೆಡಿಯಾಗಿ ಚೌಟ್ರಿಗೆ ಹೋದ್ವಿ. ನಾವು ಚೌಟ್ರಿಲಿ ಎಂಟ್ರಿ ಆಗೋಕ್ಕೆ ಮುಂಚೆ ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಕುಣಿತಿದ್ರು. ಅಂದರೆ ರೀಲ್ ವರ್ಸಸ್ ರಿಯಲ್ ಯಾವ ಥರ ಕಾಣಿಸ್ತಿದೆ ಅಂದರೆ ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ಯಾಮನೋ ಮನವ ಮರೆಸಿ ನಿಂದನು. ಅಲ್ಲಿ ಫೋಟೋ ಯಾವಾಗಲೂ ನನಗೆ ಬರ್ತಿತ್ತು. ನೈಟ್ ಬಳೆಶಾಸ್ತ್ರ ಇತ್ತು. ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ಕಡೆ ಬಳೆಶಾಸ್ತ್ರ ಮಾಡೋ ಅಂಥದ್ದು. ಈ ಬಳೆಶಾಸ್ತ್ರಕ್ಕೆ ನಾವು ವಿಲೆಶಾಸ್ತ್ರ ಅಂತ ಕರಿತೀವಿ. ಇದನ್ನೆಲ್ಲ ಮುಗಿಸಿ ಮಲಗೋಷ್ಟೊತ್ತಿಗೆ 1 ಗಂಟೆ ಆಯಿತು. ಮತ್ತೆ 3 ಗಂಟೆಗೆ ಎದ್ದು ರೆಡಿಯಾಗಿ ಗಂಗೆ ತಂದು ಧಾರೆಗೆ ನಿಂತಿದ್ದಾಯಿತು. ನಲಿದಿವೆ ಕೇಳು ಯಾರೇ ವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರೋ ವರುಷ ಪರಿಣಯ ಪದವ ಹಾಡು ಹರುಷ. ಆರಾಧಿಸೋ ನೀಲಮೇಘ ಶ್ಯಾಮನೋ ರಮೆಯ ರಮಿಸ ಬಂದನು. ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ಯಾಮನೋ ಮನವ ಮರೆಸಿ ನಿಂದನು. ಮಳೆಯ ಸಿಡಿದೆನು ಹಾಗೆ ಮನದ ತನನ ಏನಿಯಾನೆ ಹೀಗೆ ಸನಿಹ ಸನಿಹ ಕೋರುವೆ ನಾ ಮರಳಿ ಪುನಃ ಸೋಕುವೆ ಈ ಕಣ್ಣಿಗೆ ಸಂಕೋಚ ಸಾಕಾರ.
ಆಗಿ ಸಪ್ತಪದಿನೂ ತುಳಿಸಿ ನೆಕ್ಸ್ಟ್ ರಿಸೆಪ್ಷನಿಗೆ ನಿಂತಿದ್ದಾಯಿತು. मांगल्यं तन्तु नाने ರಿಸೆಪ್ಷನ್ ಎಲ್ಲ ಮುಗಿಸಿ ಒಂದು ಫ್ಯಾಮಿಲಿ ಪಿಕ್ ಕೂಡ ತೊಗೊಂಡು ನಾವು ಗಂಡನ ಮನೆಗೆ ಹೊರಟ್ವಿ. ಗಂಡನ ಮನೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರನ್ನೂ ಬಿಟ್ಟು ಹೋಗೋದು ತುಂಬ ಕಷ್ಟ. ಯಾವ ಥರ ಅಂದರೆ ಅಪ್ಪ ಅಮ್ಮ ತಂಗಿ ಅಣ್ಣ ಎಲ್ಲ ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನಂಗೆ ಈ ಜರ್ನಿಯಲ್ಲಿ ಗೊತ್ತಾಯಿತು. ಬಟ್ ಈಗ ನನಗೆ ಕಳೆದಿದ್ದು 4 ಡೇಸ್ ಎಲ್ಲರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಳೆದಿದ್ದು ಒಂಥರ ಮಿರಾಕಲ್. ಅವ್ರನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ, ಆದರೂ ಹೋಗಲೇಬೇಕು. ಅಲ್ಲಿಗೆ ಹೋಗಿದ ತಕ್ಷಣ ಒಂದು ಗ್ರ್ಯಾಂಡ್ ಎಂಟ್ರಿ ಇತ್ತು. ಈ ಕಡೆ ಸೇರೋದು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅದೊಂಥರ ಹೊಸ ಫೀಲಿಂಗ್. ಆ ಕಡೆ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ ಅನ್ನೋ ಥರ ಕಷ್ಟ ಆದರೆ ಈ ಕಡೆ ಹೊಸ ಫ್ಯಾಮಿಲಿ ಸಿಕ್ಕಿದೆ ಅನ್ನೋದು ಒಂದು ಖುಷಿ. ಬಟ್ ಐ ಆಮ್ ಹ್ಯಾಪಿ ವಿತ್ ಮೈ ಹಸ್ಬೆಂಡ್. ನಂಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇದು ಕಂಪ್ಲೀಟ್ ನನ್ನ ಮದುವೆ ಲಾಗ್ ಆಗಿರುತ್ತೆ. ಅರೌಂಡ್ 3 to 4 ಡೇಸ್ ಯಾವ್ಯಾವ ಥರ ಮೂಮೆಂಟ್ ಇತ್ತು, ಯಾವ್ಯಾವ ಥರ ಎಂಜಾಯ್ ಮಾಡಿದ್ವಿ, ಯಾವ ಥರ ಫೀಲಿಂಗ್ಸ್ ಇತ್ತು ಅನ್ನೋದು ಈ ಲಾಗಲ್ಲಿ ತೋರಿಸುತ್ತೆ. ಈ ಕಂಪ್ಲೀಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.